ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ. ವೇದ್ ಅರೆಸ್ಟ್ ಆಗಿರ್ತಾನೆ. ಅದೇ ಟೈಮ್ಗೆ ರಾಮ್ ಕೂಡ ಆಚೆಗೆ ಬರ್ತಾನೆ. ಒಂದು ಜೋರ ಕಪಾಲಕ್ಕೆ ಬರ್ಸ್ತಾನೆ. ಸರ್ ಈಗೆಲ್ಲ ಮಾಡಬಾರ್ದು, ಪೊಲೀಸ್ನವ್ರ ಎದುರುಗಡೆ. ಇಟ್ಸ್ ಓಕೆ, ಸಾರಿ ಸರ್ ಅಂತ ಹೇಳ್ತಾರೆ. ಏಯ್ ನಾಯಿ, ನಿನ್ಗೆ ಎಷ್ಟೋ ಧೈರ್ಯ ಈ ಥರ ಎಂಜಲ್ಲ ದುಡ್ಡನ್ನ ತಿನ್ಬಿಟ್ಟು ಈ ಥರ ಒಬ್ಬರ ಬಗ್ಗೆ ಕೆಟ್ಟದಾಗಿ ವ್ಯಕ್ತಿತ್ವ ಬಗ್ಗೆ ಧಕ್ಕೆ ತರಕ್ಕೆ ಅಂತ ಮಾಡ್ತೀಯ? ಯಾರೋ ನಿನ್ನ ಕಳಿಸಿದ್ದು ಹೇಳೋ, ಯಾರೋ ನಿನಗೆ ದುಡ್ಡು ಕೊಟ್ಟಿದ್ದು, ಯಾರೋ ಹೀಗೆಲ್ಲ ಮಾಡಕ್ಕೆ ಹೇಳಿದ್ದು ಅಂತ ಹೇಳ್ತಾರೆ. ಬಿಡೋ ಬಾಯ್ನ, ಬಾಯ್ ಬಿಡೋ, ಅಲ್ಲಿ ಮಾತಾಡ್ತಿದ್ದೆ ಓ ಇಷ್ಟುದ್ದ, ಇಲ್ಲಿ ಮಾತಾಡೋಕೆ ನಿನ್ಗೇನೋ ಆಗಿದೆ ಹಾಂ? ಒಬ್ಬರ ಬಗ್ಗೆ ಒಬ್ಬರು ವ್ಯಕ್ತಿತ್ವ ಬಗ್ಗೆ ಸುಳ್ಳು ಹೇಳೋಕ್ಕೆ ಮಾತಾಡೋಕ್ಕೆ ನಿಂಗೆ ಅಷ್ಟು ಗೊತ್ತಾಗಲ್ವಾ? ಹಾಂ, ಯಾರೋ ಕಳಿಸಿದ್ದು ಹೇಳೋ. ನಿಂಗೊಂದು ಸ್ವಲ್ಪ ಮಾನವೀಯತೆ ಅನ್ನೋದಿದ್ರೆ ಸ್ವಲ್ಪ ಪ್ರಾಯಶ್ಚಿತೆ ಮಾಡ್ಕೋಬೇಕು ಅಂತ ಇದ್ದರೆ ಯಾರು ಕಳಿಸಿದ್ದು, ಯಾರು ದುಡ್ಡು ಕೊಟ್ಟಿದ್ದು ಅಂತ ಹೇಳು ಅಂತ ಹೇಳ್ತಾರೆ. ನೀನು ಇವತ್ತು ಸಿಕ್ಕಾಕೊಂಡಿರ್ಬೋದು, ಯಾರೇ ಯಾವಳೇ ಆಗಲಿ ಯಾವನೇ ಆಗಿರಲಿ ದುಡ್ಡು ಕೊಟ್ಟು ಸಿಕ್ಕಾಕೊಂಡಿದ್ರಲ್ಲ ಅವ್ರು ನನ್ನ ಕೈ ಸಿಗಬೇಕು ಮಾತ್ರ. ನಾನಂತೂ ಅವ್ರನ್ನಂತೂ ಸುಮ್ಮನೆ ಬಿಡಲ್ಲ. ನೀನು ಸುಮ್ಮನೆ ಇದ್ದರೆ ಸರಿಯಿತು, ಅದರಲ್ಲೂ ನಮ್ಮ ಫ್ಯಾಮಿಲಿಗೆ ಬಂದು, ಅದರಲ್ಲೂ ಪ್ರೇಮನ ತಂಟೆಗೆ ಬಂದು ನೀನು ನನ್ನ ಒಂದು ಶಿಕ್ಷೆಗೆ ಗುರಿಯಾಗಿದೆಯಾ. ನಾನು ಇನ್ನೊಂದು ಯಾವತ್ತೂ ಕೂಡ ಕ್ಷಮಿಸಲ್ಲ. ಇನ್ನೊಂದು ಸಲ ಕಪಾಲಕ್ಕೆ ಬಾರಿಸ್ತೀನಿ, ಯಾರು ಅಂತ ಹೇಳ್ತೀಯೋ ಇಲ್ವಾ ನೀನು? ಅದರಲ್ಲೂ ನನ್ನ ಪ್ರೇಮನ ತಂಟೆಗೆ ಬಂದಿದ್ಯಾ ಅಂದರೆ ನಿನ್ನನ್ನಂತೂ ನಾನು ಸುಮ್ಮನೆ ಬಿಡಲ್ಲ ಕಣೋ. ಇದೇ ಲಾಸ್ಟು. ಇನ್ನು ನೆಕ್ಸ್ಟ್ ಟೈಮ್ ನೀನು ಎಲ್ಲಾದರೂ ಸಿಕ್ಕಾಕೋ, ನಿನ್ನಂತೂ ರೆಡ್ ಹ್ಯಾಂಡಾಗಿ ಹಿಡ್ಕೊಡ್ತೀನಿ. ಹೇಳೋ, ಅಷ್ಟು ಸಲ ಕೇಳ್ತಿದ್ದೀನಿ ಯಾರು ಅಂತ, ಹೇಳು ಅಂತ ಹೇಳ್ತಿದ್ದೀನಿ, ನಿನಗೆ ಅರ್ಥ ಆಗ್ತಿಲ್ವಾ? ಹೇಳೋ ಯಾರು ಅಂತ ಅಂತ ತುಂಬ ಸಲ ಕೇಳಿದ್ರು ಕೂಡ ಆ ವೇದು ಹೇಳೋದೇ ಇಲ್ಲ. ಛೇ, ಕರ್ಕೊಂಡೋಗಿ ಇವನ್ನ ಮೊದಲು ಅಂತ ಹೇಳ್ತಾರೆ. ಇನ್ನೊಂದು ಸಲ ನನ್ನ ಫ್ಯಾಮಿಲಿ ತಂಟೆಗೆ ಏನಾದ್ರು ಬಂದರೆ ಮಾತ್ರ ನಿನ್ನನ್ನಂತೂ ನಾನು ಸುಮ್ಮನೆ ಬಿಡಲ್ಲ ಕಣೋ ಅಂತ ಹೇಳ್ತಾರೆ. ಆಗ ಪ್ರೇಮಗೆ ಫುಲ್ಲು ಮನಸ್ಸಲ್ಲಿ ಖುಷಿ ಆಗ್ತಿರುತ್ತೆ, ಎಲ್ರಿಗೂ ಕೂಡ ಖುಷಿ ಆಗ್ತಿರುತ್ತೆ. ರಾಮ್ ಪ್ರೇಮ ಪರ ಮಾತಾಡಿದ್ರು ನೋಡಿ. ಆಗ ಪ್ರೇಮರ ತಂಗಿ ಕಾವ್ಯ, ಏನಿದು ನಿಮ್ಮಣ್ಣ ನಮ್ಮ ಅಕ್ಕನ ಪರವಾಗಿ ಇಷ್ಟೊಂದು ಸ್ಟ್ಯಾಂಡ್ ತೊಗೊಂಡಿದ್ದಾನೆ ಅಂತ ಹೇಳ್ತಾರೆ. ನಾನು ಇವತ್ತಯ್ಯ ನೋಡ್ತಿರೋದು, ಇವನು ಇಷ್ಟೊಂದು ರ್ಯಾಶಲ್ಲಿ ಮಾತಾಡ್ತಿರೋದನ್ನು, ನಾನು ಇಷ್ಟು ಕೋಪದಲ್ಲಿ ಮಾತಾಡ್ತಿರೋದನ್ನು ನಾನು ಇವತ್ತೇ ನೋಡ್ತಿರೋದು ಅಂತ ಹೇಳ್ತಾರೆ. ಆಗ ಪ್ರೇಮಗೆ ತುಂಬ ಖುಷಿ ಆಗ್ತಿರುತ್ತೆ. ಪರವಾಗಿಲ್ವೇ, ನಿಮ್ಮ ಅಣ್ಣ ನಮ್ಮ ಅಕ್ಕನ ಮೇಲೆ ತುಂಬ ಗೌರವ ಇಟ್ಕೊಂಡಿದೆ, ನನಗೆ ಅವನ ಮೇಲೆ ಇನ್ನೂ ಮೊದಲಿಗಿಂತ ಹೆಚ್ಚಾಗಿ ಗೌರವ ಬರ್ತಿದೆ ಅಂತ ಹೇಳ್ತಾರೆ ಮಹಾದೇವ. ನನಗೂ ಅಷ್ಟೇ, ಹೌದು, ನಂಗೆ ಅವ್ನು ನೋಡಿ ತುಂಬ ಹೆಮ್ಮೆ ಆಗ್ತಿದೆ ಕಾವ್ಯ ಅಂತ ಹೇಳ್ತಾರೆ. ಬಾ ಪ್ರೇಮ, ಇಂಥವರೆಲ್ಲ ನಮ್ಮ ತಂಟೆಗೆ ಬರ್ದಂಗೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೈ ಹಿಡಿದು ಕರ್ಕೊಂಡೋಕ್ಕೆ ಅಂತ ಹೋಗ್ತಿರ್ತಾನೆ. ಆಗ ಎಲ್ಲರೂ ಕೂಡ ಅವರನ್ನೇ ನೋಡ್ತಿರ್ತಾರೆ. ಅವರು ನೋಡಿ ತುಂಬಾ ಖುಷಿ ಆಗ್ತಿರುತ್ತೆ ಎಲ್ರಿಗೂ. ವಾಹ್, ಪರವಾಗಿಲ್ಲ, ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಎಷ್ಟು ಬೇಗ ಹೊಂದಾಣಿಕೆ ಆದರು ಅಂತ ಎಲ್ಲರೂ ಕೂಡ ಅವ್ರನ್ನೇ ನೋಡ್ಕೊತಿರ್ತಾರೆ. ಆಗ ಪ್ರೇಮ ಅವ್ರ ತಂದೆ, ಒಂದು ನಿಮಿಷ ತಡೆಯಪ್ಪ ರಾಮ ಅಂತ ಹೇಳ್ತಾರೆ. ಹೇಳಿ ಮಾವ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ. ನಿನ್ನನ್ನು ನೋಡಿದಾಗಲೆಲ್ಲ ನನಗೆ ತುಂಬ ಕೋಪ ಬರ್ತಿತ್ತು. ನನ್ನ ಮಗಳು ಹೆಸರಿಗೆ ಕಳಂಕ ತಂದುಬಿಟ್ಟ ಇವನು ಅಂತ ನಿನ್ನ ನೋಡಿದಾಗೆಲ್ಲ ನನಗೆ ಕೋಪ ಬರ್ತಿತ್ತು. ಈಗ ಕೋರ್ಟಲ್ಲಿ ಅವಳ ಪರವಾಗಿ ನಿಂತ್ಕೊಂಡು ನಿಜವಾಗ್ಲೂ ಅವಳನ್ನ ಕಾಪಾಡ್ಬಿಟ್ಟೆಪ್ಪ ಅಂತ ಹೇಳ್ತಾರೆ. ಹಾಗಂತ ಏನು ಹೇಳಕ್ಕೆ ಹೋಗ್ಬೇಡಿ, ಪ್ರೇಮ ಜಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಕೂಡ ನಾನು ಕಾಪಾಡ್ತಿದ್ದೆ. ಅದರಲ್ಲೂ ಪ್ರೇಮನ ತಂಟೆಗೆ ಬಂದರೆ ನಾನಂತೂ ಖಂಡಿತ ಬಿಡ್ತೀನ. ದಯವಿಟ್ಟು ನಿಜವಾಗ್ಲೂ ನೀನು ಗ್ರೇಟಪ್ಪ. ಆದರೂ ಕೋರ್ಟರು ಎಲ್ಲರ ಎದುರುಗಡೆ ವಾದನ ಮಂಡಿಸಿ ಪ್ರೇಮ ಬಗ್ಗೆ ಇದ್ದಂತಹ ಒಂದು ಕೆಟ್ಟ ಅಭಿಪ್ರಾಯನ ಹೋಗಲಾಡಿಸ್ದೆ. ಹೌದು, ಯಾರದೇ ಒಂದು ವ್ಯಕ್ತಿತ್ವಕ್ಕೆ ಧಕ್ಕೆ ಬಂದೆ ಅದನ್ನು ಯಾರಿಗೂ ಕೂಡ ತಡ್ಕೊಳ್ಳೋಕ್ಕೆ ಆಗ್ದಲ್ಲ. ನಾನು ಕೂಡ ಆ ವ್ಯಕ್ತಿತ್ವಕ್ಕೆ ಧಕ್ಕೆ ಬಂದಾಗ ಎಷ್ಟು ಅನುಭವಿಸಿದ್ದೀನಿ ಅಂತ ನನಗೆ ಗೊತ್ತು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಕ್ಯಾಂಟರಲ್ಲಿ ಬರ್ತಿರ್ತವೆ ಅಕ್ಕಿ ಲೋಡ್ಗಳನ್ನು ಮಹಾದೇವ ಕಡೆಯವರು. ಅದನ್ನು ಪೊಲೀಸ್ನವರು ತಡೆದು ನಿಲ್ಲಿಸ್ತಾರೆ. ಸರ್, ಯಾಕೆ ಸರ್ ತಡೆದು ನಿಲ್ಲಿಸಿದ್ರಿ ಅಂತ ಅವ್ನ ಕಡೆ ಬಂದು ಕೇಳ್ತಾರೆ. ಆಗ ಇಲ್ಲಲ್ಲ ಹೋಗಯ್ಯ, ಅಲ್ಲಿ ಆಫೀಸರ್ ಹತ್ರ ಮಾತಾಡು ಅಂತ ಹೇಳ್ತಾರೆ. ಅದೇ ಟೈಮ್ಗೆ ನಮಸ್ಕಾರ ಸರ್ ಅಂತ ಹೇಳ್ತಾರೆ. ನನಗಲ್ಲ ಕಣಯ್ಯೋ, ಅಲ್ಲೇಳು ಅಂತ ಹೇಳ್ತಾರೆ. ಆಗ ಭರತು ಕಾರಿಂದ ಮೈ ಮುರ್ಕೊಂಡು ಇಳಿತಾರೆ. ಏನಿದೋ ಅಂತ ಹೇಳ್ತಾರೆ. ಅಕ್ಕಿ ಲೋಡ್ ಸರ್, ಯಾರು ಓನರ್ ಇದು ಅಂತ ಕೇಳ್ತಾನೆ. ಮಹಾದೇವ ಅಂತ ಸರ್. ಹೌದಾ, ನಾವು ಅವ್ರ ಹತ್ರ ಕೆಲಸ ಮಾಡ್ತೀವಿ ಸರ್. ಹೌದಾ, ಡಿ ಎಲ್ ಎಲ್ಲ ಇದೆ ಸರ್ ಅಂತ ಹೇಳ್ತಾರೆ. ನಾನು ನಿನ್ನ ಡಿ ಎಲ್ ಕೇಳಿದ್ದೇನೋ, ಮುಚ್ಕೊಂಡು ನಿಂತ್ಕೊ, ನಾನು ಕೇಳ್ದಂಗೆ ಮಾತ್ರ ಹೇಳು ಅಂತ ಹೇಳ್ತಾರೆ. ಏನಿದು ಕಳ್ಮಲ್ಲಿ ಇಡಿಸ್ತಿದ್ರಾ ಅಂತ ಹೇಳ್ತಾರೆ. ಅಯ್ಯೋ ಇಲ್ಲ ಸರ್ ಅಂತ ಹೇಳ್ತಾರೆ. ಹೌದು, ಏನು ರೀ ಮಹಾದೇವ ಮೇಲೆ ಕೇಸಿದೆ ಅಲ್ವಾ ಅಂತ ಕೇಳ್ತಾರೆ. ಹಾಂ ಹೌದು ಸರ್, ಅವನು ಒಬ್ಬನ ಕೈ ಕತ್ತರಿಸಿದ್ದಾನೆ. ಹೌದಾ, ಹಂಗಾರೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡೇ ಇರಬೇಕು ಅಂತ ಹೇಳ್ತಾರೆ. ಅಯ್ಯೋ ಏನಿಲ್ಲ ಸರ್, ಹಂಗೇನಿಲ್ಲ ಅಂತ ಹೇಳ್ತಾರೆ. ನೀನು ಸುಮ್ಮನೆ ನಿಂತ್ಕೋತೀಯಾ ಅಂತ ಕೇಳ್ತಾರೆ. ಹಾಗಾದರೆ ಏನು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಅಂದರೆ ಇಷ್ಟೊಂದು ಫ್ಯಾಕ್ಟ್ರಿಗಳು ಗಾಡಿಗಳು ಎಲ್ಲನೂ ಇಟ್ಕೊಂಡ್ಬಿಡ್ತಾರೆ, ಏನು ಮಾಫಿಯಾ ಡಾನಾ, ಏನು ನಡೆಸ್ತಿದ್ದೀರಾ ನೀವೆಲ್ಲ ಅಂತ ಕೇಳಿದ್ದಾರೆ. ಅಯ್ಯೋ ಹಾಗೇನಿಲ್ಲ ಸರ್ ಅಂತ ಅವು ಮಹಾದೇವ್ ಕಡೆ ಹುಡುಗರು ಹೇಳ್ತಿರ್ತಾರೆ. ಸರಿ ಆಯಿತು, ಈಗ ನಿಮ್ಮ ಸಾಹೇಬ್ರಿಗೆ ಫೋನ್ ಮಾಡಿ ತಕ್ಷಣಕ್ಕೆ ಇಲ್ಲಿಗೆ ಬರೋಕ್ಕೇಳು ಅಂತ ಹೇಳ್ತಾರೆ. ಸರ್, ಅದು ಮಾಡಲು ಫೋನಾ
ಮಾಡ್ತೀಯಾ ಇಲ್ವಾ ಅಂತ ಕೇಳ್ತಾನೆ. ಸರಿ ಸರ್ ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಪ್ರೇಮ, ಕಲ್ಯಾಣಿ ಎಲ್ಲರೂ ಕೂಡ ಮನೆಗೆ ಬಂದಿರ್ತಾರೆ. ಆಗ ಮಹೇಶ್ವರಿಗೆ ತುಂಬ ಕೋಪ ಬಂದಿರುತ್ತೆ. ಈ ಸರಿನೂ ಕೂಡ ಅವಳೇ ಗೆದ್ಬಿಟ್ಲಲ್ಲ ಅಂತ ಮನಸ್ಸು ಬೇಜಾರು ಮಾಡ್ಕೊಂಡು ಹೊರಟೋಗ್ತಾಳೆ. ಇನ್ನೊಂದು ಕಡೆ ಮಹಾದೇವ್ಗೆ ಅದೇ ಟೈಮ್ಗೆ ಕರೆಕ್ಟ್ ಟೈಮ್ಗೆ ಹೇಳ್ಕೊಂಡ್ಬಿಡ್ತಾನೆ. ಹಾಂ ಹೇಳ ಅಂತ ಹೇಳ್ತಾನೆ. DYSP ಸರು ನಮ್ಮ ಗಾಡಿಗಳೆಲ್ಲನೂ ತಡೆದು ನಿಲ್ಲಿಸಿದ್ದಾರೆ, ಸೀಸ್ ಮಾಡಿ ಬಿಡ್ತಾ ಇಲ್ಲ ಮುಂದಕ್ಕೆ ಅಂತ ಹೇಳ್ತಾರೆ. ಹೌದಾ, ಯಾಕಂತ DL ಕಾರ್ಡ್ಗಳೆಲ್ಲ ಇಟ್ಕೊಂಡಿಲ್ಲ, ಅದೆಲ್ಲ ತೋರಿಸ್ತಿದ್ರು ಕೂಡ ಬಿಡ್ತಾ ಇಲ್ಲ ಕಾರಣ ಅಂತ ಮಾತಾಡ್ತಿರ್ತಾನೆ. ಅದೇ ಟೈಮ್ಗೆ ಆ DYSP ಭರತ್ ಕೂಡ ಫೋನ್ ಇಸ್ಕೊತೇನೆ. ಏನೋ ನೀ ಯಾರೇನು? ನೀನ ಮಹಾದೇವ? ಹೌದು ನಾನೇ ಮಹಾದೇವ ಶ್ರೀನಿವಾಸ್ ಅಂತ ಹೇಳ್ತಾರೆ. ಏನು ಅಂದ್ಕೊಂಬಿಟ್ಟಿದ್ಯಾ? ಏನು ಸರ್, ನಮ್ಮ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟಾಗಿ ಇದ್ದಿಲ್ಲ, ಯಾಕೆ ನಮ್ಮ ಗಾಡಿಗಳನ್ನ ಹಿಡ್ದಿದ್ದೀರಂತೆ? ಗಾಡಿಗಳನ್ನೆಲ್ಲ ಹಿಡ್ದಿದ್ದೀನಿ, ನಾನಿನ್ನು ನೋಡಬೇಕು, ಫಸ್ಟ್ ನೀನು ಇಲ್ಲಿಗೆ ಬಾ ಅಂತ ಹೇಳ್ತಾರೆ. ನಾನು ಏನಕ್ಕೆ ಬರಬೇಕು ಸರ್ ಅಂತ ಕೇಳ್ತಾನೆ. ಅಲ್ಲೇ ಗಾಡಿ DL ಇದೆ, ಡಾಕ್ಯುಮೆಂಟ್ ಇದೆ, ಎಲ್ಲ ಇದೆ, ಚೆಕ್ ಮಾಡಿಬಿಟ್ಟು ಕಳಿಸಿ. ಅವೆಲ್ಲ ನೋಡ್ಬಿಟ್ರೆ ಸರಿ ಆಗುತ್ತಾ? ಗಾಡಿಯಲ್ಲಿ ಹೆಡ್ಲೈಟ್ ಇಲ್ಲ, ಬ್ರೇಕ್ ಇಲ್ಲ, ಏನೂ ಇಲ್ಲ, ಏನು ಬೇಕಾದರೂ ಮಾಡ್ಬೋದು. ನಾನು ಹೇಳ್ತೀನಿ ತಾನೆ, ಹಾಗೆ ನಾನು ನಿನ್ನನ್ನು ನೋಡಬೇಕು. ಬರೀ ಗಾಡಿಗಳು ನೋಡಿದರೆ ಸರಿಯಾಗ್ಬಿಡುತ್ತಾ? ನಿನ್ನ ವ್ಯಕ್ತಿತ್ವನೂ ನಾನು ನೋಡಲೇಬೇಕು. ಬಾ ಇಲ್ಲಿಗೆ ಫಸ್ಟು, ನೀನು ಇಲ್ಲಿ ಬಂದರೆ ಮಾತ್ರನೇ ನಾನು ಗಾಡಿ ಬಿಡೋದು ಅಂತ ಹೇಳ್ತಾರೆ. ಸರ್, ನಮಗೆ ತುಂಬ ಕೆಲಸ ಇದೆ ಸರ್, ಕೆಲಸ ಎಲ್ಲ ಬಿಟ್ಟು ನಾನು ನಿಮ್ಮ ಹತ್ರಕ್ಕೆ ಬರೋಕ್ಕಾಗಲ್ಲ. ನಮ್ಮ ಗಾಡಿಗಳೆಲ್ಲ ಇದೆಯಲ್ಲ, ಆಯಿತು, ಅದೇನೋ ಇಲ್ಲ ಅಂದಲ್ಲ, ಅದಷ್ಟಕ್ಕೂ ಸೇರಿಸಿ ಫೈನ್ ಎಷ್ಟು ಅಂತ ಹೇಳಿ ನಮ್ಮ ಹುಡುಗರು ಆ ಫೈನ್ನ ಕಟ್ತಾರೆ. ಹಾಗೆ ರೆಸಿಪ್ಟನ್ನ ಕೊಟ್ಬಿಟ್ಟು ಗಾಡಿನ ಬಿಟ್ಕೊಳಿಸಿ. ಏನು ಅಷ್ಟೊಂದು ಧೈರ್ಯನಾ? ಹೋಗಿದೆ ಅಂತ ಅಂದರೆ ಅಷ್ಟೊಂದು ದುಡ್ಡಿಟ್ಟಿದ್ಯಾ ನೀನು? ಏನೇ ಆದರೂ ಫೈನ್ ಕಟ್ಬಿಡ್ತೀಯ ನೀನು? ಫೈನ್ ಕಟ್ಟಿರೋ ಸಾಲದು, ನೀನು ಯಾರೇ ಆಗಿದ್ರು ಎಲ್ಲೇ ಇರು, ನೀನು ನಾನು ಬಂದು ಮೀಟ್ ಮಾಡಲೇಬೇಕು, ನಾನು ನಿನ್ನನ್ನು ಎಂಕ್ವೈರಿ ಮಾಡಲೇಬೇಕು. ನಿಮಗೆ ಅಂತ ಸರ್ ಎಂಥ ಎಂಕ್ವೈರಿ ಮಾಡಬೇಕು ನನ್ನ ಬಗ್ಗೆ? ಹೌದಯ್ಯ, ನಾನು ನಿನ್ನ ಬಗ್ಗೆ ಎಂಕ್ವೈರಿ ಮಾಡಲೇಬೇಕು. ನೀನು ಇಲ್ಲಿಗೆ ಬಂದರೆ ಮಾತ್ರ ಈ ಗಾಡಿಗಳನ್ನ ಮುಂದೆ ಬಿಡೋಕ್ಕಾಗೋದು. ಇಲ್ಲ ಸರ್, ಬರೋಕ್ಕಾಗಲ್ಲ. ಅದೇನು ಮಾಡ್ತೀರೋ ಮಾಡಿ. ಆ ಗಾಡಿಗಳನ್ನ ಹೇಗೆ ನನ್ನ ಹತ್ರ ಕರೆಸ್ಕೋಬೇಕು ಅಂತ ನನಗೆ ಗೊತ್ತು ಅಂತ ಹೇಳ್ತಾರೆ. ಏನೋ ಅಷ್ಟೊಂದು ಇನ್ಫ್ಲೂಯೆನ್ಸಾ? ಏನಾದರೂ ಅಂದ್ಕೊಳ್ಳಿ ಆಯಿತಾ? ಇಷ್ಟೊಂದು ನೀವು ಅವಾಜ್ ಹಾಕಿದ್ಮೇಲೆ ಬೀಳಲ್ಲ ಅಂತ ಅಂದಮೇಲೆ ನಾನು ಕೂಡ ಗರಮ್ಮಗೆ ಹಾಕ್ತೀನಿ. ಯಾವನೇ ನನಗೆ ಅವಾಜ್ ಹಾಕಿದ್ರು ಕೂಡ ನಾನು ಹೀಗೆ ಮಾತಾಡೋದು ಅಂತ ಹೇಳ್ತಾರೆ. ನನಗೆ ತುಂಬ ಕೆಲಸ ಇದೆ ಸರ್, ನನಗೆ ಬರೋಕ್ಕಾಗಲ್ಲ. ಆಯಿತು, ನೀನು ಬರ್ದಲ್ಲೇ ಯಾವುದೇ ಕಾರಣಕ್ಕೂ ನೀನು ಗಾಡಿಗಳನ್ನ ಇಲ್ಲಿಂದ ಮುಂದೆ ಹೋಗ್ಬಿಡಲ್ಲ, ಸೀಸ್ ಮಾಡಾಕ್ತೀನಿ ಅಂತ ಹೇಳ್ತಾರೆ. ಹೌದಾ, ಅದು ಹೇಗೆ ಸೀಸ್ ಮಾಡ್ತೀರಾ? ಸೀಸ್ ಮಾಡಿ, ನಾನು ನೋಡ್ತೀನಿ. ಅದು ಹೇಗೆ ನನ್ನ ಹತ್ರಕ್ಕೆ ಕರೆಸ್ಕೋಬೇಕು ಡಿಪೋಗೆ ಅಂತ ಗೊತ್ತು, ನಾನು ಕರೆಸ್ಕೊತೀನಿ ಅಂತ ಹೇಳ್ತಾರೆ. ಎಲ್ಲನೂ ಸೀಸ್ ಮಾಡ್ರಯ್ಯ ಅಂತ ಹೇಳ್ತಾನೆ ಬರೋದು. ಆಗ ಪಾಪ ಆ ಡ್ರೈವರ್ಗಳು ಸರ್ ಅಂತ ಹೋಗ್ತಿರ್ತಾರೆ, ಆದರೂ ಕೂಡ ಬಿಡಲ್ಲ. ಇನ್ನೊಂದು ಕಡೆ ಪ್ರೇಮ ರಾಮ್ಗೆ ಹಾಲು ತೊಗೊಂಡು ಬರ್ತಾಳೆ. ರಾಮ್ ತಗೋ, ಬಿಸಿ ಬಿಸಿ ಹಾಲು ಕುಡಿದ್ಬಿಟ್ಟು ಮಲ್ಕೋ, ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ ಹೇಳ್ತಾರೆ. ಸರಿ ಪ್ರೇಮ, ಆಯಿತು ಅಂತ ಹೇಳ್ತಾರೆ. ಆಗ ಅಲ್ಲೇ ನಿಂತ್ಕೊಂಡು ರಾಮ್ ಅಂತ ಹೇಳ್ತಾರೆ. ಹೇಳು, ಒಂದು ಕ್ವೆಶನ್ ಕೇಳ. ನೀನು ಯಾಕೆ ಕೋರ್ಟಲ್ಲಿ ಹೆಂಗಿದ್ರು ಡಿಸೈಡ್ ಆಗಿತ್ತು, ನೀನು ಯಾಕೆ ಬೇಡ ಅಂತ ಅಲ್ಲೇ ಹೇಳೋಕ್ಕಾಗ್ತಿರಲ್ವಾ? ಒಂದೇ ಸಲ ಕೇಸೆಲ್ಲ ಕ್ಲೋಸ್ ಆಗ್ತಿತ್ತಲ್ಲ, ನಿಂಗೆ ಹೇಗಿದ್ರು ಇಷ್ಟ ಇಲ್ಲ ಈ ಮದುವೆ, ನಿಂಗೆ ಕಿರಿಕಿರಿ ಅನಿಸಿತು, ಯಾಕೆ ಹೀಗೆ ಮಾಡಿದೆ? ಯಾಕೆ ನಿನ್ಗಲ್ಲಿ ಇಷ್ಟ ಇಲ್ಲ ಅಂತ ಹೇಳ್ಬೋದಿತ್ತಲ್ಲ ಜಡ್ಜ್ ಮುಂಜಾನೆ? ಅಲ್ಲೇ ಅಮಾನತ್ ಡಿಕ್ಲೇರ್ ಆಗೋಗೋದಲ್ಲ, ನಿನ್ನ ಪಡಿ ನಿನ್ಬೋದಿತ್ತು. ನನ್ನ ಮೇಲೆ ನಾನು ನಿನ್ನ ಲೈಫಲ್ಲಿ ಬರ್ತಿರಲಿಲ್ಲ, ಕಿರಿಕಿರಿ ಅಂತ ಅನಿಸಿಲ್ಲ. ಅದು ಹೇಗೆ ಪ್ರೇಮ, ನಿನ್ನ ಮೇಲೆ ಬಂದಿರೋ ಆ ಕಳಂಕನ ಹೇಗೆ ಒಪ್ಕೊಳ್ಳೋಕ್ಕಾಗುತ್ತೆ? ಅವ್ನು ಯಾರೋ ಬಂದು ನಿನ್ನ ಬಗ್ಗೆ ಕೆಟ್ಟದಾಗಿ ಹೇಳ್ತಿದ್ರೆ ಅದನ್ನು ನಾನು ಒಪ್ಕೊಂಬಿಡ್ಲಾ? ಹೇಳು, ಆ ಥರ ವ್ಯಕ್ತಿತ್ವಕ್ಕೆ ಮಸಿ ಬಿಳಿದ್ರೆ ಅದನ್ನು ನೋಡ್ಕೊಂಡು ನಾನು ಸುಮ್ಮನಿರ್ಲಾ ಅಂತ ಹೇಳ್ತಾರೆ. ಸರಿ ಆಯಿತು, ಆದರೂ ರಾಮ್ ಅಂತ ಹೇಳ್ತಾರೆ. ಸರಿ ಆಯಿತು, ನೀನು ಪೇಪರ್ಗೆ ಯಾರು ಸೈನ್ ಹಾಕ್ಸ್ಕೊಂಡಿದ್ದು? ನೀನು ಎಲ್ಲರೂ ಮರ್ತ್ಬಿಟ್ಟು ಯಾರಿಗಾದ್ರೂ ಸೈನ್ ಮಾಡಿದ್ದಾ? ಏನು ಹೇಳು ಅಂತ ಹೇಳ್ತಿರ್ತಾರೆ. ಆಗ ಪೂರ್ವಿ ಅವಳ ಜೊತೆ ಬಂದು ಅದಕ್ಕೆ ಅಂತ ಮಾತಾಡಿಕೊಂಡು ಪೇಪರ್ಗೆ ಸೈನ್ ಮಾಡಿಸ್ಕೊಂಡಿದ್ದು. ಇದೇನು ಪೂರ್ವಿ ಅಂತ ಅಂದಾಗ, ರೇಷನ್ ಕಾರ್ಡು ಅಂತ ಹೇಳಿದ್ದು, ನಿಮ್ಮನ್ನು ನಮ್ಮವರಾಗಿ ಮಾಡ್ಕೊಳ್ಳೋಕ್ಕೆ ನಮ್ಮ ಅಣ್ಣನ ಪಕ್ಕ ನಿಮ್ಮ ಹೆಸರನ್ನ ಹಾಕ್ಸೋಕ್ಕೆ ಅಂತ ಸುಳ್ಳು ಹೇಳಿ ಪೇಪರ್ಗೆ ಸೈನ್ ಮಾಡಿಸ್ಕೊಂಡಿರ್ತಾಳೆ. ಅದನ್ನೆಲ್ಲ ಕೂಡ ನೆನೆಸ್ಕೊತಾ ಇರ್ತಾಳೆ. ಬೇಡ, ಇದನ್ನು ಪೂರ್ವಿ ಮಾಡಿದ್ದು, ಪೂರ್ವಿಯಿಂದನೇ ಸೈನ್ ಮಾಡಿದ್ದು ಅಂತಂದರೆ ನಾನೇ ಚಾಡಿ ಹೇಳ್ದಂಗೆ ಆಗುತ್ತೆ, ಇನ್ನೂ ಸಿಟ್ಟು ಬರುತ್ತೆ ರಾಮ್ಗೆ ಅಂತ ಹೇಳ್ಬಿಟ್ಟು, ಅಯ್ಯೋ ಅದೆಲ್ಲ ಹೋಗಲಿ ಬಿಡು ರಾಮ್, ಈಗ ಎಲ್ಲ ಸರಿ ಆಯ್ತಲ್ಲ, ಸಮಾಧಾನ ಆಯ್ತಲ್ಲ, ಸುಮ್ಮನೆ ಇರು, ಹಾಲು ಕೊಟ್ಬಿಟ್ಟು ನೀನು ಮಲ್ಕೋ ಅಂತ ಹೇಳ್ಬಿಟ್ಟಲ್ಲ. ಇಲ್ಲ ರಾಮ್, ಏನೋ ಪ್ರೇಮ್ ಮುಚ್ಚಿಡ್ತಾ ಇದ್ದಾಳೆ ನನ್ನಿಂದ, ಏನಿದು ಕಂಡುಹಿಡಿಲೇಬೇಕು, ಯಾರು ಸೈನ್ ಹಾಕ್ಸಿದ್ದು ಅಂತ ಹಾಗೆ ರಾಮ್ ನೆನೆಸ್ಕೊತಾ ಇರ್ತಾನೆ. ಇನ್ನೊಂದು ಕಡೆ ಮಹಾದೇವ, ಕಾವ್ಯ, ಕಲ್ಯಾಣಿ ಹಾಗೆ ಅವಳ ತಂಗಿ 3 ಜನ ಪಂಚಮಿ 4 ಜನ ಎಲ್ಲೋ ಹೊರಗಡೆ ಓಕೆ ಅಂತ ಹೋಗ್ತಿರ್ತಾರೆ. ಆಗ ಇನ್ನೊಂದು ಕಡೆ ಕಿಟ್ಟಿ ಮತ್ತು ಪೂರ್ವಿ ಇಬ್ಬರು ಕೂಡ ಅವ್ರನ್ನೇ ನೋಡ್ತಿರ್ತಾರೆ. ಏನು ಹೋಗ್ತಿದ್ದಾರೆ ಇವರು ಅಂತ ಕೇಳ್ತಾರೆ. ಏನೋ ದೇವಸ್ಥಾನದಲ್ಲಿ ಪೂಜೆ ಇಡ್ಸಿದಾರಂತೆ, ಅದಕ್ಕೆ ಹೋಗ್ತಿದ್ದಾರೆ
ಅಂತ ಹೇಳ್ತಾರೆ. ಹೌದಾ, ಇವ್ರದ್ದೇ ಏನು ದರ್ಬಾರ್ ಆಗೋಗಿದೆ. ಅದರಲ್ಲೂ ಪ್ರೇಮ ಮತ್ತು ಈ ಕಾವ್ಯ ಬಂದಮೇಲೆ ಸಡಗರವೋ ಸಡಗರ ಮನೇಲಿ, ನಾವೆಲ್ಲ ಟುಸ್ಪಟಾಕಿ ಮಾವ ಅಂತ ಹೇಳ್ತಿರ್ತಾಳೆ ಪೂರ್ವಿ. ಹೌದು, ಅಬ್ಬಾ ಅಣ್ಣ ಅಲ್ಲಿ ಅವನಿಗೆ ಹೊಡೆದಿದ್ದನ್ನು ನೆನೆಸ್ಕೊಂಡ್ರೆ ನನಗಂತೂ ತುಂಬ ಭಯ ಆಗ್ತಿದೆ ಮಾವ. ಅದರಲ್ಲೂ ನಾನೇನಾದರೂ ಇಂಥ ಕೆಲಸ ಮಾಡಿದ್ದೆ, ಪೇಪರ್ಗೆ ನಾನೇ ಸೈನ್ ಹಾಕ್ಸಿದ್ದು ಅಂತ ಗೊತ್ತಾದರೆ ಅಯ್ಯೋ ಏನು ಮಾಡ್ತಾರೆ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಮಾವ, ನನಗಂತೂ ತುಂಬ ಭಯ ಆಗ್ತಿದೆ ಅಂತ ಹೇಳ್ತಾರೆ. ಅದನ್ನು ಕರೆಕ್ಟಾಗಿ ಪ್ರೇಮ ಕೇಳಿಸ್ಕೊತಾಳೆ. ಪ್ರೇಮ ಕೇಳಿಸ್ಕೊಂಡು ಅವಳೆ ಪೂರ್ವಿ ಎದುರಿಗೆ ಬಂದು ನಿಂತ್ಕೋತಾಳೆ. ನನಗೆ ಗೊತ್ತಿತ್ತು ನೀನೇ ಮಾಡಿರೋದು ಈ ಕೆಲಸನ ಅಂತ, ಆದರೂ ಕೂಡ ಅಲ್ಲಿ ಕೇಳಿದಾಗ ನಾನೇನು ಮಾಡೇ ಇಲ್ಲ ಅಂತ ಹೇಳಿದೆ, ಯಾಕೆ ಸುಳ್ಳು ಹೇಳಿದೆ ಅಂತ ಹೇಳ್ತಾಳೆ. ಇದನ್ನಾರ ತಾನೋಗಿ ನಾನು ನಿಮ್ಮ ಅಣ್ಣನ ಹತ್ರ ಹೇಳಿದ್ರೆ ಅಷ್ಟೇ ನಿನ್ನ ಕತೆ. ನೀನು ಈಗ ಮಾಡೋದು ನಂಬಿಸಿ ಕುತ್ತಿಗೆ ಕೊಯ್ಯೋದು ಅಂದರೆ ಇದೇ ರೀತಿ ಅನಿಸುತ್ತೆ ಅಲ್ವಾ. ನಾನು ನಿಮ್ಮ ಮನೆಯವರಲ್ಲೂ ಕೂಡ ನಾನು ಒಬ್ಳಾಗ್ಬೋದಲ್ವ ಅಂತ ಆಸೆಯಿಂದ ಅದಕ್ಕೆ ಸೈನ್ ಮಾಡಿದೆ. ಆದರೆ ನೀನು ಇಂಥ ಕೆಲಸ ನರಿಬುದ್ಧಿ ಕೆಲಸ ಮಾಡ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ ಪೂರ್ವಿ ಅಂತ ಹೇಳ್ತಿರ್ತಾಳೆ. ಇದು ಇವತ್ತಿನ ಸ್ಟೋರಿ. ನಿಮ್ಮೆಲ್ಲರಿಗೂ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.